ನಿಜವಾಗಿ ನಮ್ಮ ಉಸಿರಿರುವ ತನಕ ನಾವು ಏನ್ ಮಾಡ್ಬೇಕು? ದೇವರನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಈ ಉಸಿರು ಕೊಟ್ಟವರು ಯಾರ್ರಿ? ದೇವರು. ಯೇಸು ಕ್ರಿಸ್ತನು ಆದಿಯಲ್ಲಿ ಆದಾಮನ ಸೃಷ್ಟಿ ಮಾಡಿ ಆತನ ಒಂದು ಮಣ್ಣಿನಿಂದ ಏನ್ ಮಾಡಿದ್ರು? ದೇವರು ಮನುಷ್ಯನಾಗಿ ಸೃಷ್ಟಿ ಮಾಡಿ ಆತನಲ್ಲಿ ಏನ್ ಮಾಡಿದರು? ತನ್ನ ಒಂದು ಉಸಿರು ಏನ್ ಮಾಡಿದ್ರು? ಊದಿದರು. ಅದಕ್ಕೆ ಆತನ ಉಸಿರು ಏನಾಗಿದೆ? ನಮ್ಮ ಉಸಿರಲ್ಲಿ ಬೆರೆತಿದೆ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನ ತಂದೆ ದೇವರ ಉಸಿರು ನಮ್ಮ ಉಸಿರಲ್ಲಿ ಬೆರೆತು ಹೋಗಿದೆ. ಅದಕ್ಕೆ ನಾವು ಏನ್ ಮಾಡಬೇಕು? ನಮ್ಮ ಉಸಿರಿರುವ ತನಕ ದೇವರಿಗೆ ಸ್ತೋತ್ರಿಸಬೇಕು, ನಾವು ದೇವರಿಗೆ ಕೊಂಡಾಡ್ಬೇಕ್ರಿ. ಯಾಕಂದ್ರ ಆತನು ಕೊಟ್ಟಂತ ಉಸಿರು, ಅದರಿಂದ ನಾವು ದೇವರಿಗೆ ನಾವು ಮಹಿಮೆ ಪಡಿಸ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ಅನೇಕ ಜನರು ಏನ್ ಮಾಡ್ತಾ ಇದಾರೆ? ದೇವ್ರು ಕೊಟ್ಟಂತ ಉಸಿರು ಇರುವಾಗ ಕೂಡ ಅವ್ರು ಏನ್ ಮಾಡ್ತಾ ಇದಾರೆ? ದೇವರಿಗೆ ನಿಜವಾದ ದೇವರು ಬಿಟ್ಟು ಅನೇಕ ಅನ್ಯ ಜನರು ಹೋಗಿ ಆರಾಧಿಸ್ತಾ ಇದ್ದಾರೆ. ಆದ್ರೆ ಇವತ್ತು ದೇವರು ಯಾರು? ತಂದೆ ದೇವರು ಯಾರು? ಯೇಸು ಕ್ರಿಸ್ತನ್ ಯಾರು? ಆತನ ಲೋಕಕ್ಕೆ ಏನಕ್ಕೆ ಬಂದಿದ್ದು ಎಂಬುದು ನಮ್ಮೆಲ್ಲರಿಗೂ ಗೊತ್ತಲ್ವಾ? ಇವತ್ತು ನಾವು ರಕ್ಷಣೆ ಹೊಂದಿ ಆತನ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಅಂದ್ರೆ ಅದು ಆತನ ಕೃಪೆಯೇ. ಯಾಕಂದ್ರೆ ಅನೇಕ ಜನರು ಅವರು ನಶಿಸಿ ಹೋಗ್ತಾ ಇದ್ದಾರೆ ದೇವರ ಬಗ್ಗೆ ಗೊತ್ತಿಲ್ಲದೆ. ಆದರೂ ಕೂಡ ದೇವರು ನಮಗೆ ಆತನ ಬಗ್ಗೆ ಎಲ್ಲ ಗೊತ್ತಾಗಿ ಆತನ ಮಾರ್ಗದಲ್ಲಿ ನಡೆಯುವಂತ ದೇವರು ಕೊಟ್ಟಂತ ಒಂದು ಅವಕಾಶಗಳು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಅದೇ ರೀತಿ ಫಲವಿಲ್ಲದಿರುವ ನಾವು ಏನ್ ಮಾಡ್ಬೇಕ್ರಿ? ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ದೇವರು ಫಲಹೀನ ಸಮಯದಲ್ಲಿ ಏನ್ ಮಾಡ್ತಾರೆ? ಫಲ ಕೊಡ್ತಾರೆ. ಇವತ್ತು ನಮ್ಮ ಫಲಹೀನ ಸಮಯದಲ್ಲಿ ಎಲ್ಲಿ ಹೋದ್ರು ಫಲ ಸಿಗಲ್ಲ. ಇವತ್ತು ನಮ್ಗೆ ಆತ್ಮಿಕವಾಗಿ ನಾವು ಬಲ ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಇವತ್ತು ನಮ್ಮ ಶರೀರದಲ್ಲಿ ನಮ್ಮ ಒಂದರೆ ವೀಕ್ನೆಸ್ ಇದೆ ಅಂದ್ರೆ ಏನ್ ಮಾಡ್ತೀವಿ? ಯಾಕೋ ಮೈಯಲ್ಲಿ ಉಸಿರಿಲ್ಲಪ್ಪ, ವೀಕ್ನೆಸ್ ಇದೆ ಅಂತ ಏನ್ ಮಾಡ್ತೀವಿ? ಊಟ ಮಾಡೋ ಸಲುವಾಗಿ ಏನಾಗುತ್ತೆ? ಅಲ್ಲಿ ವೀಕ್ನೆಸ್ ಬರುತ್ತೆ. ಊಟ ಮಾಡೋಣಪ್ಪ, ಊಟ ಮಾಡಿಲ್ಲ ಅದಕ್ಕೆ ಏನಾಗಿದೆ? ಉಸಿರು ನಮ್ಗ ಉಸಿರಾಟ ಇದಾಗ್ತಾ ಇಲ್ಲ. ಅಥವಾ ಬಲಹೀನ ಸಮಯದಲ್ಲಿ ಇವತ್ತು ನಾವು ಬಲ ಹೊಂದಬೇಕಾದ್ರೆ ದೇವರ ವಾಕ್ಯ ನಮ್ಗೆ ಏನ್ ಮಾಡುತ್ತದೆ? ಬಲ ಕೊಡುತ್ತದೆ. ಯಾಕಂದ್ರೆ ಅದು ಬಲವಾದ ಆಶೀರ್ವಾದವಾಗಿದೆ. ಮತ್ತೆ ಹಸಿವೆಯಲ್ಲಿರುವಾಗ ಕೂಡ ದೇವರು ಏನ್ ಮಾಡ್ತಾ ಇರುತ್ತೆ? ನಮಗೆ ಅನುದಿನ ಪೋಷಿಸ್ತಾ ಇರುತ್ತೆ. ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಇವತ್ತು ನಮಗೆ ಹಸಿವೆಯಲ್ಲಿದ್ದಾಗ ದೇವರು ತಾನೇ ನಮಗೆ ಪೋಷಿಸ್ತಾರೆ. ನಾವು ಹಳೆ ಉಡಂಬಕ್ಕೆ ನೋಡ್ತೀವಿ ಹಾಗರೊಳಗೆ. ಆತನು ಆ ಹಾಗರೊಳಗೆ ಇಸ್ಮಾಯಿಲ್ ಹುಟ್ಟಿದಾಗ ಸಾರಳ ಒಳಗೆ ಮನೆ ಬಿಟ್ಟು ಓಡಿಸಿದಾಗ ಅರಣ್ಯದಲ್ಲಿ ಅವಳು ಏನ್ ಮಾಡ್ತಾಳೆ? ಓಡ್ತಾ ಇರ್ತಾಳೆ. ಮಗನಿಗೆ ನೀರಿಡಿಕೆ ಆದಾಗ ಮಗನಿಗೆ ನೀರು ಕುಡಿಸದ ಸಮಯದಲ್ಲಿ ಆತನು ಸಾಯುವಂತ ಪರಿಸ್ಥಿತಿ ಬರುತ್ತೆ. ಅಂತ ಸಮಯದಲ್ಲಿ ಅವಳು ಏನ್ ಮಾಡ್ತಾಳೆ? ದೇವರಿಗೆ ಮೊರೆ ಇಡ್ತಾಳೆ. ಯಾರು? ಹಾಗರಳು. ಅರಣ್ಯದಲ್ಲಿ ದೇವರಿಗೆ ಮೊರೆ ಇಟ್ಟಿದಾಗ ದೇವರು ಏನ್ ಮಾಡ್ತಾರೆ? ಅವಳಿಗೆ ಆ ಮಗನಿಗೆ ನೀರು ಕೊಡುತ್ತಾರೆ. ಆ ನೀರು ಕೊಟ್ಟು ಪೋಷಿಸ್ತಾರೆ. ಅದಕ್ಕೆ ನಮ್ಮ ದೇವರೇನಾಗಿದ್ದಾರೆ? ಪೋಷಿಸುವ ದೇವರಾಗಿದ್ದಾರೆ. ನಾವು ಹಸಿವೆಯಲ್ಲಿದ್ದಾಗ ನಾವು ಆತನಿಗೆ ಮೊರೆ ಇಟ್ಟಿದಾಗ ದೇವರೇನ್ ಮಾಡ್ತಾರೆ? ನಮ್ಮ ಹಸಿವು ನೀಗಿಸ್ತಾರೆ. ನಾವು ಆದಿಕಾಂಡದಲ್ಲಿ ಕೂಡ ನೋಡ್ತೇವೆ. ಅರಣ್ಯದಲ್ಲಿ ಯಾರಿಗೆ ನಡೆದರು? ಇಸ್ರಾಯೇಲ್ ಜನರು ಹೆಂಗ್ ನಡೆದ್ರು? ಪೂರಾ ಅವರಿಗೆ 40 ವರ್ಷ ಮನ್ನ ಕೊಟ್ಟು ಅವ್ರಿಗೆ ಬೇಕಾಗಿರುವಂತದ್ದೆಲ್ಲ ಒಂದು ಊಟ ಅಂದ್ರೆ ಅವನ ಮಾಂಸ ಕೂಡ ಏನ್ ಮಾಡಿದಾರ? ಅರಣ್ಯದಲ್ಲಿ ದೇವರವರಿಗೆ ಒದಗಿಸಿಕೊಟ್ಟವರು. ಯಾಕಂದ್ರೆ ನಮ್ಮ ದೇವರು ಏನಾಗಿದೆ? ಯೆಹೋವ ಹಿರೇ ಆಗಿದ್ದಾರೆ. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳಿಗೆ ನಾವು ಈ ಕೊಟ್ಟಂತ ದೇವರು ಕೊಟ್ಟಂತ ಉಸಿರು ನಾವೇನ್ ಮಾಡ್ಬೇಕು? ನಮ್ಮ ಉಸಿರಿರ್ತಾನ ನಾವೇನ್ ಮಾಡ್ಬೇಕು? ದೇವರಿಗೆ ಸ್ತೋತ್ರ ಹೇಳ್ಬೇಕ್ರಿ. ನಮ್ಮ ಉಸಿರು ನಿಂತು ಹೋದ್ಮೇಲೆ ನಾವು ದೇವರಿಗೆ ಆರಾಧಿಸ್ಲಾಗ ಆತನ ಸ್ತೋತ್ರ ಹೇಳಕ ಆಗಲ್ಲ. ಇವತ್ತು ನಮ್ ಜೀವಿತವಾಗಿ ಇದ್ದಿದ್ದೇವೆ ಅಂದ್ರ ನಾವೇನ್ ಮಾಡ್ಬೇಕು? ನಮ್ಮ ದೇವರು ನಮ್ಮ ರಕ್ಷಣೆ ಕೊಟ್ಟಂತ ಈ ಉಸಿರು ಏನ್ ಮಾಡ್ಬೇಕು? ನಾವು ಆತನಿಗೆ ಆರಾಧಿಸಬೇಕು. ಉಸಿರಿರುವ ತನಕ ನಾವೇನ್ ಮಾಡ್ಬೇಕು? ಆತನಿಗೆ ಆರಾಧಿಸಬೇಕು. ಯಾಕಂದ್ರೆ ಇವತ್ತು ನಮ್ಮ ಪರಿಸ್ಥಿತಿಗಳಲ್ಲಿ ಇವತ್ತು ದೇವರು ಅನೇಕ ಒಂದು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾವು ಹಳೆ ಜೀವನದಲ್ಲಿ ನೋಡ್ಬೇಕಾದ್ರ ದೇವರು ನಮ್ಮ ಅನೇಕ ಉಪಕಾರ ಮಾಡಿದಾಗ ಉಪಕಾರ ನೆನೆಸ್ಕೊಂಡು ಏನ್ ಮಾಡ್ಬೇಕು? ದೇವರಿಗೆ ಸ್ತೋತ್ರ ಹೇಳ್ಬೇಕ್ರಿ. ಯಾಕಂದ್ರೆ ದೇವ್ರು ನಮ್ಮ ಜೀವಿತದಲ್ಲಿ ಉಪಕಾರ ಮಾಡೋರಲ್ಲ. ಇವತ್ತು ನಾವು ಒಂದು ಹೆಜ್ಜೆ ಇಡ್ಬೇಕಂದ್ರೆ ದೇವ್ರ ಕೃಪೆನೆ. ಇವತ್ತು ಅನೇಕ ರೋಗಗಳಿಂದ ರುಜಿನಿಗಳಿಂದ ಅನೇಕ ಒಂದು ಕಣ್ಣೀರ್ ಕಷ್ಟದಿಂದ ದೇವರು ಏನ್ ಮಾಡಿ ಪಾರ್ ಮಾಡಿದ್ದಾರೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ದೇವರಿಗೆ ಯಾವಾಗಲೂ ಸ್ತೋತ್ರ ಹೇಳ್ಬೇಕ್ರಿ. ದಾವಿದನು ಕೂಡ ಏನ್ ಮಾಡ್ತಾ ಇದನು? ಯಾವಾಗಲೂ ಸ್ತೋತ್ರ ಹೇಳ್ತಾ ಇದನು. ಆತನು ಕುರಿ ಕಾಯುವಂತ ಸಮಯದಲ್ಲಿ ಯಾವಾಗ್ಲೂ ದೇವ್ರಿಗೆ ಸ್ತೋತ್ರ ಹೇಳ್ತಾ ದೇವರಿಗೆ ಆರಾಧನೆ ಮಾಡ್ಕೊತಾ ಆತನ ಏನ್ ಮಾಡ್ತಾ ಇದ್ದನು? ದೇವ್ರಿಗೆ ಕೊಂಡಾಡ್ತಾ ಇದ್ದನು. ಅನೇಕ ಸ್ಥಳದಲ್ಲಿ ಕುರಿಗಳು ಏನ್ ಮಾಡ್ತೀವಿ? ಸಿಂಹ ಕರಡಿ ಎಲ್ಲ ಎತ್ತಕೊಂಡು ಹೋದಾಗ ಆತನ ಏನ್ ಮಾಡ್ತೀನೋ? ದೇವರ ಹೆಸರ ಮೇಲೆ ಆ ಸಿಂಹದ ಬಾಯಿಂದ ಏನ್ ಮಾಡ್ತೀನಿ? ಆತನು ಕುರಿಗಳನ್ನು ತಪ್ಪಿಸ್ಕೊಂಡು ಬರ್ತಿದ್ವಿ. ಅದಕ್ಕೆ ಕಾರಣ ಅಂದ್ರೇನು? ದೇವರು ಉಪಕಾರ ಮಾಡಿದ್ ನೆನ್ಸ್ಕೊಂಡು ಆತನ ಸ್ತೋತ್ರ ಹೇಳ್ತೀನೋ. ಅದೇ ರೀತಿ ಇವತ್ತು ದೇವರು ನಮ್ಮ ಜೊತೆ ಹಿಂದೆ ಮಾಡಿದ ಉಪಕಾರ ನೆನ್ಸ್ಕೊಂಡು ಇವತ್ತು ನಾವು ದೇವ್ರಿಗೆ ಸ್ತೋತ್ರ ಹೇಳಿದಾಗ ಮುಂದೆ ಒಂದು ಬರುವಂತ ಸಮಸ್ಯೆಗಳು ಕೂಡ ದೇವರು ಏನ್ ಮಾಡ್ತಾರೆ? ಪರಿಹಾರ ಮಾಡ್ತಾರೆ. ಯಾಕಂದ್ರೆ ಕೃತಜ್ಞತೆ ಏನಾಗಿದೆ? ದೇವರಿಗೆ ಬಹಳ ಮಹಿಮೆ ತರುವಂತದ್ದಾಗಿದೆ. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಒಂದು ಮನೇಲಿ ಬಂದು ಇವತ್ತು ಆತನ ವಾಕ್ಯ ಹೇಳುವಂತೆ ದೇವರು ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನೀವು ಕೂಡ ಆ ದೇವರನ್ನು ಏನ್ ಮಾಡಬೇಕು? ಉಸಿರಿರುವ ತನಕ ಆಶ್ರಮ ಅದನ್ನು ಆತನಿಗೆ ಆರಾಧಿಸ್ರಿ. ನೀವು ಇಲ್ಲಿ ತನಕ ದೇವ್ರು ನಿಮ್ಗೆ ಏನು ಉಪಕಾರ ಮಾಡಿದ ಅವೆಲ್ಲ ನೆನೆಸ್ಕೊಂಡು ಏನ್ ಮಾಡಿ? ದೇವರಿಗೆ ಕೃತಜ್ಞತಾ
ಸ್ತೋತ್ರ ಸಲ್ಲಿಸ್ತೀರಿ. ಯಾಕಂದ್ರೆ ಅನೇಕ ಸ್ಥಳದಲ್ಲಿ ನೀವು ಬಲಹೀನರಿದ್ದಾಗ ದೇವರು ಏನ್ ಮಾಡಿ ನಿಮಗೆ ಬಲಪಡಿಸಿದ್ದಾರೆ. ನಿಮ್ಮ ಹಸುವಿನಿದ್ದಾಗ ದೇವರು ಕೂಡ ಪೋಷಿಸಿ ನಡೆಸಿದ್ದಾರೆ. ಯಾಕಂದ್ರೆ ಆತನ ಏನಾಗಿದ್ದಾನೆ, ಒಳ್ಳೆ ಕುರುಬನಾಗಿದ್ದಾನೆ. ಆತನು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ದೇವರ ವಾಕ್ಯ ಹೇಳಿದ್ರೆ ನಾನೇ ಜೀವಕರವಾದ ರೊಟ್ಟಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾನೇ ನಿಜವಾದ ಜೀವ ಜಲ ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ನಾವು ಯಾರಿಗಾಯ್ತು ದೇವರಿಗೆ ಯೇಸು ಕ್ರಿಸ್ತನ ನಂಬಿದಾಗ ಏನ್ ಹೇಳಿದಾರ, ಯೇಸು ಕ್ರಿಸ್ತನಾಗಿರುವಂತ ತಂದೆ ದೇವರಿಗೆ ನಾವು ನಂಬಿದೇವು ಅಂದ್ರೆ ನಮಗೆ ಎಂದಿಗೂ ಮೀರಣಿಕೆ ಆಗೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾವು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಾಡಿದಂತ ಉಪಕಾರವನ್ನು ನೆನೆಸ್ಕೊಂಡು ನಾವು ಉಸಿರಿರುವ ತನಕ ಆತನನ್ನು ಆರಾಧಿಸಬೇಕು, ಆತನ ಕೊಂಡಾಡಬೇಕು. ಆ ತರ ಮಾಡಿದಾಗ ದೇವರು ನಮಗೂ ಕೂಡ ಉನ್ನತ ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಸೊ ದೇವರ ವಾಕ್ಯದಂತೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.